ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರಿಗೂ ಸ್ಟ್ಯಾಂಡಪ್ ಕೋಚಿಂಗ್ ಅಕಾಡೆಮಿಯ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಸರ್. ಹಾಗಾದ್ರೆ ಇವತ್ತಿನ ದಿನ ನಾವು ವಿಶೇಷವಾದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣಂತ್ರಿ. ಹಾಗಾದ್ರೆ ಯಾವ್ದದು ವಿಶೇಷವಾದ ವಿಷಯವನ್ನು ಗಮನಿಸಿದಾಗ ನೋಡ್ರಿ, ಆಸ್ಕರ್ ಪ್ರಶಸ್ತಿ ಅಂತ ಕಂಡು ಬರ್ತದ. ಯಾವುದು? ಆಸ್ಕರ್ ಪ್ರಶಸ್ತಿ. ಹಾಗಾದ್ರೆ ಆಸ್ಕರ್ ಪ್ರಶಸ್ತಿಯನ್ನು ಗಮನಿಸಿದಾಗ ನಮಗೆ ಎಕ್ಸಾಮ್ ಪರ್ಪಸ್ ಆಗಿ ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶಸ್ತಿ ಹೇಗಿರ್ತದ. ಹಾಗಾದ್ರೆ ಈ ಆಸ್ಕರ್ ಪ್ರಶಸ್ತಿಯನ್ನು ಗಮನಿಸಿದಾಗ ಆಸ್ಕರ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗ್ತದ, ಪ್ರಪ್ರಥಮವಾಗಿ ಯಾವಾಗ ನೀಡಲಾಗ್ತದ, ಹಾಗಾದ್ರೆ ಪ್ರಪ್ರಥಮವಾಗಿ ಪಡೆದುಕೊಂಡ ಚಿತ್ರ ಯಾವುದು, ಪ್ರಪ್ರಥಮವಾಗಿ ಪಡೆದುಕೊಂಡಂತ ನಟ ಯಾರು, ಪಡೆದುಕೊಂಡ ನಟಿ ಯಾರು, ಪಡೆದುಕೊಂಡ ಭಾರತೀಯರ್ಯಾರು, ಹಾಗಾದ್ರೆ ನೀಡುವ ಸಂಸ್ಥೆ ಯಾವುದು, ಯಾವ ದೇಶದೊಳಗೆ ನೀಡಲಾಗ್ತದ, ಯಾವ ನಗರದೊಳಗೆ ನೀಡಲಾಗ್ತದ ಅಂತೇಳಿ ಗೊತ್ತಿರಬೇಕಾಗ್ತದೆ. ಇರ್ಲಿ. ಹಾಗಾದ್ರೆ ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ್ರಿ, ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ ನಾವು ಫಸ್ಟ್ ಗೊತ್ತಿರಲಿ ಸ್ಥಾಪನೆಯಾದ ವರ್ಷ ಗೊತ್ತಿರಬೇಕಾಗ್ತದ 1927. ಹಾಗಾದ್ರೆ 1927ರಲ್ಲಿ ಸ್ಥಾಪನೆಗೊಂಡಂತ ಪ್ರಶಸ್ತಿಯನ್ನ 1929 ಪ್ರಪ್ರಥಮವಾಗಿ ನೀಡಲಾಗ್ತದ. ಹಾಗಾದ್ರೆ 1929 ಪ್ರಪ್ರಥಮವಾಗಿ ನೀಡಲಾಗ್ತದ. ಹಾಗಾದ್ರೆ ನೀಡುವ ದೇಶ ಯಾವ್ದಾಗಿರ್ತದ ನೋಡಿದಾಗ ಅಮೇರಿಕಾ ಅಂತ ಗೊತ್ತಿರಲಿ, ಅಮೇರಿಕಾ ದೇಶ ರೀ. ಹಾಗಾದ್ರೆ ಅಮೇರಿಕ ದೇಶದ ಯಾವ ರಾಜ್ಯ ನೋಡಿದಾಗ ಕ್ಯಾಲಿಫೋರ್ನಿಯಾ ರಾಜ್ಯ ರೀ. ಕ್ಯಾಲಿಫೋರ್ನಿಯಾ ನೋಡ್ರಿ, ಕ್ಯಾಲಿಫೋರ್ನಿಯಾ ರಾಜ್ಯದೊಳಗೆ ನೀಡಲಾಗ್ತದ. ಕ್ಯಾಲಿಫೋರ್ನಿಯಾ ರಾಜ್ಯದ ಯಾವ ನಗರದೊಳಗೆ ನೀಡಲಾಗ್ತದ ನೋಡಿದಾಗ ಲಾಸ್ ಏಂಜಲ್ಸ್. ಯಾವ ಏಂಜಲ್ಸ್ ರೀ? ಲಾಸ್ ಏಂಜಲ್ಸ್ ಎಂಬ ನಗರದೊಳಗೆ ನೀಡಲಾಗ್ತದ. ಲಾಸ್ ಏಂಜಲ್ಸ್ ಎಂಬ ನಗರದ ಯಾವ ಚಿತ್ರಮಂದಿರದಲ್ಲಿ ನೋಡಿದಾಗ ಡಾಲ್ಬೆ ಚಿತ್ರಮಂದಿರ ನೋಡ್ರಿ, ಡಾಲ್ಬೆ ಚಿತ್ರಮಂದಿರ. ಹಾಗಾದ್ರೆ ಒಟ್ಟಾರೆಯಾಗಿ ಡಾಲ್ಬೆ ಚಿತ್ರಮಂದಿರದೊಳಗ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಹಾಗಾದ್ರೆ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ರಾಜ್ಯದ ಲಾಸ್ ಏಂಜಲ್ಸ್ ನಗರದ ಡಾಲ್ಬೆ ಥಿಯೇಟರ್ನೊಳಗ ಈ ಪ್ರಶಸ್ತಿಯನ್ನ ನೀಡುವ ಸಂಸ್ಥೆ ಯಾವ್ದಂತ ಕೇಳ್ತಾನ್ರಿ? ಅಂಪಾಸ್ ಅಂತ ನೆನಪಿರ್ಲಿ. ಯಾವುದು? ಅಂಪಾಸ್. ಹಾಗಾದ್ರೆ ಅಕಾಡೆಮಿ ಆಫ್ ಮೋಷನ್ಸ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅಂತ ಕರಿತೇವ್ರಿ. ನೋಡ್ರಿ, ವಿಸ್ತೃತ ರೂಪವನ್ನು ಗಮನಿಸಿದಾಗ ಅಕಾಡೆಮಿ ಆಫ್ ಮೋಷನ್ಸ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅಂತ ಕರಿತೇವ್ರಿ. ಇಂಥ ಅಂಪಾ ಸಂಸ್ಥೆ ಪ್ರತಿ ವರ್ಷ ಏನ್ ಮಾಡ್ತದ, ನಮ್ಗ ಆಸ್ಕರ್ ಪ್ರಶಸ್ತಿಯನ್ನ ನೀಡ್ತಾ ಬರ್ತಾ ಇದೆ ರೀ. ಸಗರಿ ಆಸ್ಕರ್ ಪ್ರಶಸ್ತಿಯನ್ನ ನೀಡುವಂತ ಅಂಪಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ ವ್ಯಕ್ತಿ ನೋಡಿದಾಗ ಡೌಗ್ಲಾಸ್ ಸ್ಟುವರ್ಟ್ ಅನ್ಕೊಂಡ್ ಬರ್ತಾನ. ಡೌಗ್ಲಾಸ್ ಸ್ಟುವರ್ಟ್ ಅನ್ಕೊಂಡ್ ಬರ್ತಾನ. ಡೌಗ್ಲಾಸ್ ಸ್ಟುವರ್ಟ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ, ಅಂಪಾ ಸಂಸ್ಥೆಯನ್ನ ಸಂಸ್ಥಾಪನೆ ಮಾಡಿದಂತ ವ್ಯಕ್ತಿ ಇವ. ಆಸ್ಕರ್ ಪ್ರಶಸ್ತಿಯನ್ನು ನೀಡುವ ಅಂಪಾ ಸಂಸ್ಥೆಯನ್ನ ಸಂಸ್ಥಾಪನೆ ಮಾಡಿದ ವ್ಯಕ್ತಿ ಆಗಿರ್ತಾನ. ಹಾಗಾದ್ರೆ ಈ ಡೌಗ್ಲಾಸ್ ಸ್ಟುವರ್ಟ್ ಅವರು ಸ್ಥಾಪನೆ ಮಾಡಿದಂತ ಅಂಪಾ ಸಂಸ್ಥೆಯನ್ನು ಗಮನಿಸಿದಾಗ ಆಸ್ಕರ್ ಪ್ರಶಸ್ತಿಯನ್ನು ಏನೇನ್ ಇಡ್ತದಲ್ಲ, ಇದಕ್ಕೆ ನಾವು ಮತ್ತೆ ಏನಂತ ಕರಿತೇವ್ರಿ? ಅಕಾಡೆಮಿ ಅವಾರ್ಡ್ ಅಂತ ಕರಿತೇವೆ ನೋಡ್ರಿ. ಅಕಾಡೆಮಿ ಅವಾರ್ಡ್ ನೋಡ್ರಿ. ಅಕಾಡೆಮಿ ಅವಾರ್ಡ್ ಅಂದ್ರ ಒಂದ, ಹಾಗಾದ್ರೆ ಆಸ್ಕರ್ ಪ್ರಶಸ್ತಿ ಅಂದ್ರ ಒಂದ ಆಗ್ತದ್ರಿ. ಅಕಾಡೆಮಿ ಅವಾರ್ಡ್ ಅಂದ್ರ ಒಂದ, ಆಸ್ಕರ್ ಪ್ರಶಸ್ತಿ ಅಂದ್ರ ಒಂದ ರೀ. ನಂತರ ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ತಿಳಿಸಿದ ವ್ಯಕ್ತಿ ನೋಡಿದಾಗ ಮೇಯರ್ ಅಂತ ಕಂಡ ಬಂದ ನೋಡ್ರಿ. ಅಂಪಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವ ಡೌಗ್ಲಾಸ್ ಸ್ಟುವರ್ಟ್ ಆಗಿರ್ತಾನ. ಬಟ್ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ಪ್ರಪ್ರಥಮವಾಗಿ ತಿಳಿಸಿದ ವ್ಯಕ್ತಿ ನೋಡಿದಾಗ ಮೇಯರ್ ಆಗಿರ್ತಾನ. ಹಾಗಾದ್ರೆ ಮೇಯರ್ ಏನ್ ತಿಳಿಸ್ತಾನ್ರಿ? ಹಾಗಾದ್ರೆ ಇಲ್ಲಿ ಒಂದು ಔತಣಕೂಟ ನಡೆದಿರ್ತದೆ. ಎಲ್ಲಿ ನೋಡಿದಾಗ ಅಮೇರಿಕದೊಳಗ ಔತಣಕೂಟ ರೀ. ಯಾವ ಕೂಟ ಇದು? ಔತಣಕೂಟ ಅಂತ ಕರಿತೀವಿ. ಔತಣಕೂಟ ಅಂದ್ರೆ ಏನಿಲ್ಲ, ಡೈನಿಂಗ್ ಟೇಬಲ್ ಅಂದ್ರೆ ಊಟದ ಪಂಕ್ತಿ ರೀ. ನಮ್ ಕಡೆ ಅಂತ ಕರಿತಾರಲ್ಲ ಊಟದ ಸಾಲು, ಊಟದ ಪಂಕ್ತಿ ಅಂತ ಕರಿತೇವ್ರಿ. ಯಾವ್ದೋ ಒಂದು ಫಂಕ್ಷನ್ ಇರ್ತದಂತ, ಫಂಕ್ಷನ್ ಇದ್ದಂತ ಸಂದರ್ಭದೊಳಗ ಒಂದು ಔತಣಕೂಟ ನಡೆದಿರ್ತದ. ಕೂಟವು ನಡೆಯುವ ಸಂದರ್ಭದೊಳಗ ಈ ಮೇಯರ್ ಅನ್ನು ವ್ಯಕ್ತಿಗೆ ಯೋಚನೆ ಬರ್ತದ, ನಾವ್ ಯಾಕೊಂದ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಬಾರದು? ಆ ಪ್ರಶಸ್ತಿಯು ಜಗತ್ತಿನೊಳಗ ಅತ್ಯಂತ ದೊಡ್ಡದಾದ ಸಿನಿಮಾ ಕ್ಷೇತ್ರದ ಪ್ರಶಸ್ತಿ ಯಾಕೆ ಆಗ್ಬಾರ್ದು ಅಂತ ತಿಳ್ಕೊಂಡು ವಿಚಾರ ಬರ್ತದ. ಅವಾಗ ನೇರವಾಗಿ ಹೋಗಿ ಯಾರಿಗೆ ಹೇಳ್ತಾನ? ಡೌಗ್ಲಾಸ್ ಸ್ಟುವರ್ಟ್ಗೆ ಹೇಳ್ತಾನ್ರಿ, ನಾವು ಹಿಂಗ್ ಮಾಡೋನು, ಏನಂದ್ರ ಆಸ್ಕರ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡೋನು, ಅದು ಜಗತ್ತಿನೊಳಗ ಅತ್ಯಂತ ದೊಡ್ಡದಾದ ಪ್ರಶಸ್ತಿ ಆಗಬೇಕು ಸಿನಿಮಾ ಕ್ಷೇತ್ರಕ್ಕೆ ಅಂತ ತಿಳ್ಕೊಂಡು ಅವನಿಗೆ ಹೇಳಿದಾರಿ. ಅವಾಗ ಅವ ಅಂಪಾ ಸಂಸ್ಥೆಯನ್ನ ಸ್ಥಾಪನೆ ಮಾಡೋದರೊಂದಿಗೆ ಆ ಅಂಪಾ ಸಂಸ್ಥೆಯ ಮೂಲಕ ಆಸ್ಕರ್ ಪ್ರಶಸ್ತಿಯನ್ನ ನೀಡಕ್ ಪ್ರಾರಂಭ ಮಾಡ್ತಾನೆ. ಓಕೆ, ಇರ್ಲಿ. ಹಾಗಾದ್ರೆ ಈ ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ ಆಸ್ಕರ್ ಪ್ರಶಸ್ತಿಯು ಯಾವ ಕ್ಷೇತ್ರದ ಪ್ರಶಸ್ತಿ ನೋಡಿದಾಗ ಇದು ಸಿನಿಮಾ ಕ್ಷೇತ್ರ ನೋಡ್ರಿ. ಸಿನಿಮಾ ಕ್ಷೇತ್ರದ ಅತ್ಯುನ್ನತ ದೊಡ್ಡದಾದ ಪ್ರಶಸ್ತಿ ಜಗತ್ತಿನೊಳಗೆ ನೋಡ್ರಿ. ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ನೋಡಿದಾಗ ಮ್ಯಾನ್ ಬುಕರ್ ಅಂತ ಕರಿತೇವ್ರಿ. ಹಾಗಾದ್ರೆ ಜಗತ್ತಿನೊಳಗ ಅತ್ಯಂತ ದೊಡ್ಡದಾದ ಒಂದು ಪ್ರಶಸ್ತಿ ನೋಡಿದಾಗಲಿ ನೊಬೆಲ್ ಪ್ರಶಸ್ತಿ ಅಂತ ಕರಿತೀವ್ರಿ, ನೊಬೆಲ್ ಪಾರಿತೋಷಕ ರೀ. ಹಾಗಾದ್ರೆ ಸಿನಿಮಾ ಕ್ಷೇತ್ರದ ಅತ್ಯಂತ ದೊಡ್ಡದಾದ ಪ್ರಶಸ್ತಿ ನೋಡಿದಾಗ ಯಾವ್ದಾಗ್ತದೆ ಇಲ್ಲಿ?
ಆಸ್ಕರ್ ಪ್ರಶಸ್ತಿ ಆಗ್ತದ್ರಿ, ಆಸ್ಕರ್ ಪ್ರಶಸ್ತಿ. ಹಾಗಾದ್ರ ಇಂತ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿಗಳಿಗೆ ನೋಡ್ರಿ, ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿಗಳಿಗೆ ನೋಡ್ರಿ ಬ್ರಿಟಾನಿಯಂ ಲೇಪಿತ ನೋಡ್ರಿ, ಬ್ರಿಟಾನಿಯಂ ರೀ, ಬ್ರಿಟಾನಿಯಂ ಲೇಪಿತ ರೀ, ಬ್ರಿಟಾನಿಯಂ ಲೇಪಿತ ಯೋಧನ ಚಿತ್ರವುಳ್ಳ ನೋಡ್ರಿ, ಯೋಧನ ಚಿತ್ರವುಳ್ಳ ಯಾವ ಮೂರ್ತಿಯನ್ನು ನೀಡಲಾಗ್ತದೆ ನೋಡಿದಾಗ ಚಿನ್ನದ ಮೂರ್ತಿಯನ್ನು ನೀಡಲಾಗ್ತದೆ ನೋಡ್ರಿ, ಚಿನ್ನದ ಮೂರ್ತಿಯನ್ನು ನೀಡಲಾಗ್ತದ. ಈ ಚಿನ್ನದ ಮೂರ್ತಿ ಹೆಸರೇ ಏನಾಗಿರ್ತದ್ರಿ, ಆಸ್ಕರ್ ಆಗಿರ್ತದ ನೋಡ್ರಿ. ಹಾಗಾದ್ರೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿಗಳಿಗಾಗಲಿ ಚಿತ್ರಗಳಿಗಾಗಲಿ ಇಲ್ಲಿ ಕಲಾವಿದರಿಗೆ ಯಾವುದೇ ಮೊತ್ತವನ್ನು ನೀಡಲಾಗುವುದಿಲ್ರಿ. ಹಾಗಾದ್ರೆ ಏನ್ ನೀಡ್ತಾರ ಸರ್ ನೋಡ್ರಿ, ಬ್ರಿಟಾನಿಯಂ ಲೇಪದಲ್ಲಿ ಮಾಡಲಿರುವ ಒಂದು ಚಿನ್ನದ ಯೋಧನ ಚಿತ್ರವುಳ್ಳರಿ ಚಿನ್ನದ ಮೂರ್ತಿಯನ್ನು ನೀಡಲಾಗ್ತದ, ಚಿನ್ನದ ಮೂರ್ತಿಯನ್ನು ನೀಡ್ತಾರ. ಹಾಗಾದ್ರೆ ಆ ಚಿನ್ನದ ಮೂರ್ತಿ ಏನಿರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಆಸ್ಕರ್ ಅಂತ ಕರಿತೀವಿ. ಹೌದ್ರಿ, ಆಸ್ಕರ್ ಅಂತ ಕರಿತೀವಿ. ಇದು ನಮಗ್ ಸ್ವಲ್ಪ ಆರಂಭದೊಳಗೆ ಗೊತ್ತಿರ್ಬೇಕಾಗ್ತದೆ. ಹಾಗಾದ್ರೆ ಜಗತ್ತಿನೊಳಗ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ, ಜಗತ್ತಿನೊಳಗ ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಚಿತ್ರ ನೋಡಿದಾಗ ವಿಂಗ್ಸ್, ಯಾವುದೋ ವಿಂಗ್ಸ್ ಅಂತ ಕಂಡು ಬರ್ತದ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡಂತ ನಟ ನೋಡಿದಾಗ ಎಮುಲ್ ಜೆನ್ನಿಂಗ್ಸ್ ಅಂತ ತಿಳ್ಕೊಂಡು, ಎಮುಲ್ ಜೆನ್ನಿಂಗ್ಸ್ ಅಂತ ಕಂಡು ಬರ್ತಾನ, ಎಮುಲ್ ಜೆನ್ನಿಂಗ್ಸ್ ಅಂತ ತಿಳ್ಕೊಂಡು ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡ ಚಿತ್ರ ಗಮನಿಸಿದಾಗ ವಿಂಗ್ಸ್, ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡ ನಟ ನೋಡಿದಾಗ ಎಮುಲ್ ಜೆನ್ನಿಂಗ್ಸ್. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ನಟಿ ನೋಡಿದಾಗ ಜಾನೆಟ್ ಗೇನರ್ ಅಂತ ಕಂಡು ಬರ್ತಾರ ನೋಡ್ರಿ, ಜಾನೆಟ್ ಗೇನರ್ ಅನ್ನೋರು ಏನಂತಾರಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡ ನಟಿಯಾಗಿರ್ತಾರ. ಓಕೆನಾ ನೋಡ್ರಿ, ಸ್ಥಾಪನೆಯಾಗಿದ್ದು 1927, ಪ್ರಪ್ರಥಮವಾಗಿ ನೀಡಿದ್ದು 1929. ನೀಡುವ ದೇಶ ಅಮೆರಿಕ, ನೀಡುವ ನಗರ ಲಾಸ್ ಏಂಜಲ್ಸ್, ನೀಡುವ ರಾಜ್ಯ ಅಂದ್ರೆ ಕ್ಯಾಲಿಫೋರ್ನಿಯಾ, ನೀಡುವ ಚಿತ್ರ ಮಂದಿರ ನೋಡಿದಾಗ ಹಲ್ಬೆ ಚಿತ್ರಮಂದಿರ, ನೀಡುವ ಸಂಸ್ಥೆ ಯಾವ್ದಾಗ್ತದ್ರಿ, ಅಂಪಾಸ್ ಆಗ್ತದ. ಅಂಪಾಸ್ ಅಂದ್ರೆ ಅಕಾಡೆಮಿ ಆಫ್ ಮೋಷನ್ಸ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅಂತ ಕರಿತೀವ್ರಿ. ಹಾಗಾದ್ರೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ ವ್ಯಕ್ತಿ ಡೌಗ್ಲಾಸ್ ಸ್ಟುವರ್ಟ್. ಇನ್ನು ಮೊಟ್ಟ ಮೊದಲ ಬಾರಿಗೆ ಈ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ತಿಳಿಸಿದ ವ್ಯಕ್ತಿ ಮೇಯರ್. ಆಸ್ಕರ್ ಪ್ರಶಸ್ತಿಯನ್ನು ನಾವು ಅಕಾಡೆಮಿ ಅವಾರ್ಡ್ ಅಂತ ಕರಿತೀವ್ರಿ. ಹಾಗಾದ್ರೆ ಮೇಯರ್ನಿಗೆ ಔತಣ ಕೂಟಕ್ಕ ಕುಂತಂತ ಸಂದರ್ಭದೊಳಗ ಈ ಪ್ರಶಸ್ತಿಯ ಬಗ್ಗೆ ಗೊತ್ತಾಗ್ತದ. ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ನೀಡ್ತಾರಿ, ಸಿನಿಮಾ ಕ್ಷೇತ್ರಕ್ಕೆ ನೀಡ್ತಾರ. ಜಗತ್ತಿನೊಳಗ ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿರ್ತದ. ಇನ್ನ ಬ್ರಿಟಾನಿಯಂ ಲೇಪಿತ ಯೋಧನ ಚಿತ್ರವುಳ್ಳ ಚಿನ್ನದ ಮೂರ್ತಿಯನ್ನ ಯಾರಿಗೆ ನೀಡತಾರ್ರಿ, ಆಸ್ಕರ್ ಪ್ರಶಸ್ತಿಯನ್ನ ಪಡೆದವ್ರಿಗೆ ನೀಡ್ತಾರ. ಹಾಗಾದ್ರೆ ಈ ಪ್ರಶಸ್ತಿಗೆ ಏನಂತ ಕರಿತಿರ್ಲಿ, ಈ ಮೂರ್ತಿಗೆ ಆಸ್ಕರ್ ಅಂತ ಕರಿತೇವ್ರಿ. ಹಾಗಾದ್ರೆ ಜಗತ್ತಿನೊಳಗ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಚಿತ್ರ ಗಮನಿಸಿದಾಗ ವಿಂಗ್ಸ್ ಯಾವ್ದಾಗಿರ್ತದ್ರಿ, ವಿಂಗ್ಸ್ ಆಗಿರ್ತದ. ಹಾಗಾದ್ರೆ ಮೊದಲ ನಟ ನೋಡಿದಾಗ ಎಮುಲ್ ಜೆನ್ನಿಂಗ್ಸ್, ಮೊದಲ ನಟಿ ನೋಡಿದಾಗ ಜಾನೆಟ್ ಗೇನರ್ ಅಂತೇಳಿ. ಹಾಗಾದ್ರೆ ನಮಗೆ ಎಕ್ಸಾಮ್ ಪರ್ಪಸ್ ಆಗಿ ಪ್ರತಿ ವರ್ಷ ಏನ್ ಮಾಡ್ತೀವ್ರಿ, ಆಸ್ಕರ್ ಪ್ರಶಸ್ತಿಯನ್ನ ನೀಡ್ತಾರ ಪ್ರತಿ ವರ್ಷ ರೀ. ಹಾಗಾದ್ರೆ 2025 ಆಸ್ಕರ್ ಪ್ರಶಸ್ತಿಯ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗ್ತದ ನೋಡ್ರಿ. 2025 ನೀಡಲಾದಂತ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ಗೊತ್ತಿರ್ಬೇಕಾಗ್ತದ. ಹಾಗಾದ್ರೆ ಸಂಪೂರ್ಣವಾಗಿ ನಾವು 2025 ನೋಡ್ರಿ, 2025 ನೀಡಲಾದಂತ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ನೋಡೋಣ್ರಿ. ಹಾಗಾದ್ರೆ ನೋಡ್ರಿ, ಪ್ರತಿ ವರ್ಷ ಪ್ರಶಸ್ತಿಯನ್ನ ನೀಡ್ತಾರೆ, ನಿಮ್ಗೆ ಗೊತ್ತದ್ರಿ. ಪ್ರಪ್ರಥಮವಾಗಿ ನೀಡಿದ್ದು 1929 ಅಂತೇಳಿ. ಹಾಗಾದ್ರೆ 1929ರಿಂದ ರೀ 2025 ಗಮನಿಸಿದಾಗ ಹಾಗಾದ್ರೆ ಎಷ್ಟು ಬಾರಿ ಆಸ್ಕರ್ ಪ್ರಶಸ್ತಿಗಳನ್ನು ನೀಡ್ಯಾರ. ಹಾಗಾದ್ರೆ 2025 ನೀಡಿದ್ದು ಎಷ್ಟನೇ ಬಾರಿ, 97ನೇ ಬಾರಿ. ಹಾಗಾದ್ರೆ 97ನೇ ಆವೃತ್ತಿಯಾಗಿತ್ತು. ಹಾಗಾದ್ರೆ ಎಷ್ಟನೇ ಸೀಸನ್ ಆಗಿರ್ತದೆ, ಇದು ಎಷ್ಟನೇ ಆವೃತ್ತಿ ಆಗಿರ್ತದ, 97ನೇ ಆವೃತ್ತಿ ರೀ 2025 ನೀಡಲಾದ ಪ್ರಶಸ್ತಿ. ಹಾಗಾದ್ರೆ 2025 ಪ್ರಶಸ್ತಿಗಳನ್ನು ಒಟ್ಟಾರೆಯಾಗಿ ಎಷ್ಟು ವಿಭಾಗದೊಳಗೆ ನೀಡಲಾಗ್ತದ್ರಿ, 23 ವಿಭಾಗದೊಳಗೆ ನೀಡಲಾಗ್ತದ. ಹಾಗಾದ್ರೆ ಹೆಂಗ್ರಿ, ಅತ್ಯುತ್ತಮ ನೋಡ್ರಿ, ಅತ್ಯುತ್ತಮ ನಟ ಅನ್ನೋದೊಂದು ವಿಭಾಗ ರೀ, ಅತ್ಯುತ್ತಮ ನಟಿ ಅನ್ನೋದೊಂದು ವಿಭಾಗ ರೀ, ಅತ್ಯುತ್ತಮ ಚಿತ್ರ ನೋಡ್ರಿ, ಅತ್ಯುತ್ತಮ ಚಿತ್ರ ಅನ್ನೋದೊಂದು ವಿಭಾಗ ಆಗಿರ್ತದ. ಅತ್ಯುತ್ತಮ ನಿರ್ದೇಶಕ ನೋಡ್ರಿ, ನಿರ್ದೇಶಕ ಅನ್ನೋದು ಏನಾಗಿರ್ತದ್ರಿ, ನಿರ್ದೇಶಕ ಅನ್ನೋದು ಒಂದು ವಿಭಾಗ ಆಗಿರ್ತದ. ಓಕೆನಾ ಸರ್, ಕ್ವಶನ್ ಕೇಳ್ತಾರ ನಮಗ. ಹಾಗೆ 2025 97ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಯನ್ನು ಒಟ್ಟಾರೆಯಾಗಿ 23 ವಿಭಾಗದೊಳಗೆ ನೀಡಲಾಗ್ತದ. ನೋಡ್ರಿ, ವಿಭಾಗ ಅಂದ್ರೆ ಏನಿಲ್ಲ, ನಟ, ನಟಿ, ಅತ್ಯುತ್ತಮ ಹಾಸ್ಯಗಾರ, ಅತ್ಯುತ್ತಮ ನಿರ್ದೇಶಕ ಅಂತ ಕರಿತಾರಲ್ಲ, ಇದು ವಿಭಾಗ ಆಗಿರ್ತದ. ಅದರಲ್ಲಿ ಅತ್ಯುತ್ತಮ ನಟನನ್ನ ಗಮನಿಸಿದ ನೋಡ್ರಿ, ಆಡ್ರಿಯನ್ ಅಂತ ಕಂಡು ಬರ್ತಾನ್ರಿ, ಆಡ್ರಿಯನ್ ಬ್ರಾಡಿ ಅಂತ ತಿಳ್ಕೊಂಡು, ಬ್ರಾಡಿ. ಹಾಗಾದ್ರೆ ಯಾವ ಚಿತ್ರಕ್ಕಾಗಿ, ಬ್ರೂಟ್ ಲಿಸ್ಟ್ ಅಂತ ತಿಳ್ಕೊಂಡ್ರಿ, ಬ್ರೂಟ್ ಲಿಸ್ಟ್ ಎಂಬ ಚಿತ್ರಕ್ಕೆ ಏನ್ ಮಾಡ್ತಾನ, ಆಸ್ಕರ್ ಪ್ರಶಸ್ತಿ ಪಡೆದುಕೊಂಡಿವ. ಹಾಗಾದ್ರೆ 2025 ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡ ವ್ಯಕ್ತಿ ನೋಡಿದಾಗ ಆಡ್ರಿಯನ್ ಬ್ರಾಡಿ ಅಂತೇಳಿ. ಯಾವ ಚಿತ್ರಕ್ಕಾಗಿ, ಬ್ರೂಟ್ ಲಿಸ್ಟ್ ಎಂಬ ಚಿತ್ರಕ್ಕಾಗಿ ಪಡೆದುಕೊಂಡ. ಹಾಗಾದ್ರೆ
ನಂತರ ನೋಡಿ ಮೈಕಿ ಮ್ಯಾಡಿಸನ್ ಅನ್ನಕ್ ನೋಡ್ರಿ ಯಾರಿ ಮೈಕಿ ಮ್ಯಾಡಿಸನ್ ಅನ್ನಕ್ಕೆ ಏನಾಗಿರ್ತಾಳ ನಟಿರಿ. ಅದೇ ರೀತಿ ಯಾವ ಚಿತ್ರಕ್ಕಾಗಿ ನೋಡಿದಾಗ ಅನೋರಾ ಎಂಬ ಚಿತ್ರಕ್ಕಾಗಿ ಪಡೆದುಕೊಂಡ್ಲು. ಎಸಾಗದ್ರ ಅತ್ಯುತ್ತಮ ನಟ 2025 ಆಡ್ರಿಯನ್ ಬ್ರಾಡಿ ಆದ್ರ ಅತ್ಯುತ್ತಮ ನಟಿ ನೋಡಿದಾಗ ಮೈಕಿ ಮ್ಯಾಡಿಸನ್ ಅಂತ ತಿಳ್ಕೊಂಡು ಹಾಗಾದ್ರೆ ಅತ್ಯುತ್ತಮ ಚಿತ್ರ ಯಾವ್ದ್ರಿ ಅನೋರ ನೋಡ್ರಿ. ಅತ್ಯುತ್ತಮ ಚಿತ್ರ ಯಾವುದು ಅನೋರ. ಅತ್ಯುತ್ತಮ ಚಿತ್ರ ಯಾವ್ದಾಗಿರ್ತದ ಅನೋರ ಆಗಿರ್ತದ ಸರ್. ನಂತರ ಅತ್ಯುತ್ತಮ ನಿರ್ದೇಶಕ ನೋಡ್ರಿ. ಅತ್ಯುತ್ತಮ ನಿರ್ದೇಶಕ ಗೊತ್ತಿರ್ಬೇಕಾಗಿರ್ತದ ಜಾಂಕ್ ವಿನಯನ್ ಅಂದ್ಕೊಂಡು ಬರ್ತಾರ ಆಯ್ತಾ. ಸಾರಿ ಸೀನ್ ಬೇಕರ್ ಅಂತ ತಿಳ್ಕೊಂಡು ಯಾರಿ ಸೀನ್ ಬೇಕರ್ ಅನ್ನೋರು ಏನಾಗಿರ್ತಾರ ಅತ್ಯುತ್ತಮ ನಿರ್ದೇಶಕ ನೋಡ್ರಿ. ಹಾಗಾದ್ರೆ ಕ್ವಶನ್ ಕೇಳ್ತಾರೆ ಎಕ್ಸಾಮ್ದೊಳಗ ಈ ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ 2025 ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ ನೋಡ್ರಿ ಇಲ್ಲಿ ಒಟ್ಟಾರೆಯಾಗಿ 23 ವಿಭಾಗದೊಳಗ ಪ್ರಶಸ್ತಿ ನೀಡ್ಯಾರ. ಇಲ್ಲಿ ಅತಿ ಹೆಚ್ಚು ನೋಡ್ರಿ ಅತಿ ಹೆಚ್ಚು ವಿಭಾಗದೊಳಗ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಚಿತ್ರ ನೋಡಿದಾಗ ಅನೋರ ನೋಡ್ರಿ. ಅನೋರ್ ಅನ್ನೋದು 5 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಳ್ಳುವುದರೊಂದಿಗೆ ಅತಿ ಹೆಚ್ಚು ಪ್ರಶಸ್ತಿಯನ್ನ ಪಡೆದುಕೊಂಡಂತ ಚಿತ್ರ ಆಗ್ತದಿದು. ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಂಡ ಚಿತ್ರ 2025 ಅನೋರ. ಓಕೆನಾ ಸರ್. ನೋಡ್ರಿ ಇಲ್ಲಿ ಸೀನ್ ಬೇಕರ್ ಅವರು ಯಾವ ಚಿತ್ರವನ್ನ ನಿರ್ದೇಶನ ಮಾಡಿದ್ದಕ್ಕಾಗಿ ನೋಡಿದಾಗ ಇವರು ಕೂಡ ಏನಪ್ಪಾ ಅಂದ್ರೆ ಅನೋರ ನೋಡ್ರಿ. ಅನೋರ ಚಿತ್ರವನ್ನ ನಿರ್ದೇಶನ ಮಾಡಿದ್ದಕ್ಕಾಗಿ ಇವರಿಗೆ ಏನಂದ್ರೆ ಪ್ರಶಸ್ತಿ ಸಿಗ್ತದ ನೋಡ್ರಿ. 2025 ಆಸ್ಕರ್ ಪ್ರಶಸ್ತಿಯ ಬಗ್ಗೆ ನಮ್ಗೆ ಇಷ್ಟು ಗೊತ್ತಿರ್ಬೇಕಾಗ್ತದ. ಓಕೆನಾ ನೋಡ್ರಿ 97ನೇ ವೃತ್ತಿ 23 ವಿಭಾಗದೊಳಗೆ ನೀಡ್ತಾರ. ಆಡ್ರಿಯನ್ ಬ್ರಾಡಿ ನಟಿ ಮೈಕಿ ಮ್ಯಾಡಿಸನ್ ಚಿತ್ರ ಅನೋರ. ಅತ್ಯುತ್ತಮ ನಿರ್ದೇಶಕ ಸೀನ್ ಬೇಕರ್. ಹಾಗಾದ್ರೆ ಇದು ಕೂಡ ಅನೋರ ಚಿತ್ರಕ್ಕಾಗಿ ಇದು ಗೊತ್ತಿರ್ಬೇಕಾಗ್ತದೆ. ಎಸ್ ಇರ್ಲಿ. ಸೊ ಅದರಿನ ಆಸ್ಕರ್ ಪ್ರಶಸ್ತಿಯನ್ನ ಗಮನಿಸಿದಾಗ್ರಿ ಹಾಗಾದ್ರೆ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಭಾರತೀಯರ ಮೇಲೆ ಕ್ವಶನ್ ಆಗ್ತಾವ್ರಿ. ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಭಾರತೀಯರ ಮೇಲೆ ಕ್ವಶನ್ ಕೇಳ್ತಾರ. ಹಾಗಾದ್ರ ಮೊಟ್ಟ ಮೊದಲ ಬಾರಿಗ್ರಿ ಭಾರತಕ್ಕ ಯಾವ ವರ್ಷದೊಳಗ ಆಸ್ಕರ್ ಸಿಗ್ತದಂತ ಕೇಳ್ತಾನ. ಭಾರತಕ್ಕ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದೊಳಗ ಆಸ್ಕರ್ ಪ್ರಶಸ್ತಿ ಬರ್ತದ ನೋಡಿದಾಗ 1983 ಆಸ್ಕರ್ ಬರ್ತದ. ಹಾಗಾದ್ರೆ ಅದಾದ್ಮೇಲೆ 1983 ಆದ್ಮೇಲೆ 1992 ಆಸ್ಕರ್ ಬರ್ತದ. 1992 ಆದ್ಮೇಲೆ 2009 ನೋಡ್ರಿ 2009 3 ಮಂದಿಗೆ ಬರ್ತದ ಪ್ರಶಸ್ತಿಲಿ 3 ಜನಕ್ಕೆ ಬರ್ತದ. 2009 ಒಟ್ಟಾರೆಯಾಗಿ 3 ಜನರಿಗೆ. ಅದ ನಂತರ 2023 ನೋಡ್ರಿ 2023 ಬರ್ತದ. ಇಲ್ಲಿ 4 ಜನರಿಗೆ ಬರ್ತದ. 2023 ಅಂತ ಕರಿತೀವಿ ಸರ್. ಒಟ್ಟಾರೆಯಾಗಿ ಇಲ್ಲಿ ತನಕ ನಮಗ ಆಸ್ಕರ್ ಪ್ರಶಸ್ತಿ ಭಾರತಕ್ಕ ಯಾವ ಯಾವ ವರ್ಷದೊಳಗ ಬಂದಾವ ಅಂತೇಳಿ ಗೊತ್ತಿರ್ಲಿ ಸರ್. ನೋಡ್ರಿ 1983 ಹಾಗಾದ್ರೆ ಭಾರತಕ್ಕ ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ತಂದು ಕೊಟ್ಟವ್ರು ನೋಡಿದಾಗ ಭಾನು ಅತಿಯಾರಿ. ಭಾನು ಅತಿಯಾ ಅಂದ್ಕೊಂಡು ಬರ್ತಾರ. ಭಾನು ಅತಾಯಿ ಅಥವಾ ಅತಿಯಾ ಅಂತ ಕರಿತೇವ್ರಿ. ಹಾಗಾದ್ರ ಇಲ್ಲಿ 1992 ಇಲ್ಲಿ ಪಡೆದ ನೋಡ್ರಿ ಸತ್ಯಜಿತ್ ರೇ. ಯಾರಿ ಸತ್ಯಜಿತ್ ರೇ ಅಂತ ಪಡ್ಕೊಂತಾರ. ಸತ್ಯಜಿತ್ ರೇ ಅಂತ ತಿಳ್ಕೊಂಡು. ಓಕೆನಾ ಸರ್. ನೋಡ್ರಿ ಇನ್ನ AR ರೆಹಮಾನ್ ರೀ. AR ರೆಹಮಾನ್ ಅಂತ ತಿಳ್ಕೊಂಡು AR ರೆಹಮಾನ್ ಅಂತೇಳಿ. ಹಾಗಾದ್ರ ಗುಲ್ಜಾರ್ ಅಂತ ತಿಳ್ಕೊಂಡಾರಿ. ಗುಲ್ಜಾರ್ ಅಂತ ಪಡ್ಕೊಂತಾರ. ಗುಲ್ಜಾರ್. ರಿಸುಲ್ ಪೊಗಟ್ಟಿ ನೋಡ್ರಿ. ರಿಸುಲ್ ಪೊಗಟ್ಟಿ ಸರ್. ನೋಡ್ರಿ ಇಲ್ಲಿ MM ಕೀರವಾಣಿ ಅಂತೇಳಿ ಸರ್. 2023 ನೋಡ್ರಿ ಚಂದ್ರ ಬೋಸ್ ಮತ್ತೊಬ್ರು ಚಂದ್ರ ಬೋಸ್ ಅಂತ ಪಡ್ಕೊಂತಾರ. ಚಂದ್ರ ಬೋಸ್ ಅಂತ ತಿಳ್ಕೊಂಡು. ಹಾಗಾದ್ರೆ ಕಾರ್ತಿಕಾ ಗೋನ್ಸಾಲೆಸ್ ರೀ. ಕಾರ್ತಿಕಾ ಗೋನ್ಸಾಲೆಸ್ ಅನ್ನೋರು ಪಡ್ಕೊಂತಾರ. ಕಾರ್ತಿಕಾ ಗೋನ್ಸಾಲೆಸ್ ಅಂತ ತಿಳ್ಕೊಂಡು. ಹಾಗಾದ್ರೆ 2023 ಇಲ್ಲಿ ಯಾರು ಪಡ್ಕೊಂತಾರ ನೋಡಿ ಇನ್ನೊಬ್ರು ನೋಡಿದಾಗ ಗುಣಿತ್ ಮೋಂಗಾ ಅಂತ ತಿಳ್ಕೊಂಡದ್ರಿ. ಗುಣಿತ್ ಮೋಂಗಾ ಅಂತ ತಿಳ್ಕೊಂಡು. ಎಸ್. ಹಾಗಾದ್ರೆ ಇಲ್ಲಿಯವರೆಗೆ ಭಾರತಕ್ಕ ಆಸ್ಕರ್ ಪ್ರಶಸ್ತಿಯನ್ನ ತಂದು ಕೊಟ್ಟಂತ ವ್ಯಕ್ತಿಗಳಾಗ್ತಾರೆ ಇವರು. ಓಕೆನಾ ಸರ್. ಯಾರಾದ್ರೂ ನೋಡ್ರಿ ಮೊಟ್ಟ ಮೊದಲ ಬಾರಿಗಿಲ್ಲೇ ಪಡೆದುಕೊಂಡವರು ಭಾನು ಅತಯ್ಯ, ಸತ್ಯಜಿತ್ ರೇ, AR ರೆಹಮಾನ್, ಗುಲ್ಜಾರ್, ರಿಸುಲ್ ಪೊಗಟ್ಟಿ, MM ಕೀರವಾಣಿ, ಚಂದ್ರ ಬೋಸ್, ಕಾರ್ತಿಕ್ ಗೋನ್ಸಲೆಸ್, ಗುಣಿತ್ ಮೋಂಗಾ ಅನ್ನೋರು. ಎಸ್. ಹಾಗಾದ್ರೆ ಇಲ್ಲಿ ಕೇಳ್ತಾನ್ರಿ ಕ್ವಶನ್. ಈ ಭಾನು ಅತಿಯಾರ್ ಅವರು ಏನಾಗಿರ್ತಾರ ಯಾವ ಕ್ಷೇತ್ರದೊಳಗ? ವಸ್ತ್ರ ವಿನ್ಯಾಸಕಿ. ಎಸ್. ಹಾಗಾದ್ರೆ ಯಾವ ಚಿತ್ರಕ್ಕಾಗಿ ಇವರು ವಸ್ತ್ರ ವಿನ್ಯಾಸವನ್ನ ಮಾಡಿದ್ರು? ಗಾಂಧಿ ಎಂಬ ಚಿತ್ರಕ್ಕಾಗಿ ನೋಡ್ರಿ ವಸ್ತ್ರ ವಿನ್ಯಾಸವನ್ನ ಮಾಡಿದ್ರು ಇವರು. ಗಾಂಧಿ ಎಂಬ ಚಿತ್ರದ
ವಸ್ತ್ರ ವಿನ್ಯಾಸದ ಸಲುವಾಗಿ ಇವರಿಗೆ ಪ್ರಶಸ್ತಿ ಬರ್ತದ. ಯಾವ್ದಂದ್ರ ಆಸ್ಕರ್ ಪ್ರಶಸ್ತಿ ರೀ. ನೋಡ್ರಿ ಮತ್ ಕ್ವಶನ್ ಕೇಳ್ತಾರ, ಸತ್ಯಜಿತ್ ರೇ ರವರು ಏನು ಸಾಧನೆ ಮಾಡಿದ್ರಪ್ಪ? ಹಾಗಾದ್ರೆ ಯಾವ ಚಿತ್ರಕ್ಕಾಗಿ? ನೋಡ್ರಿ ಇವ್ರದ್ದು ಯಾವುದೇ ಚಿತ್ರಕ್ಕಾಗಿ ಅಲ್ಲ, ಜೀವಮಾನ ಸಾಧನೆ ಅಂತ ಕರಿತೀವಿ. ಹಿಂಗಂದ್ರೆ ಏನ್ರಿ? ಹಾಗಾದ್ರೆ ಇವರು ಜೀವನ ಪರ್ಯಂತ ಸಿನಿಮಾ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ನೀಡಿರ್ತಾರಲ್ಲ, ಆ ಕೊಡುಗೆಯನ್ನ ಆಧರಿಸಿ ನೀಡುವ ಪ್ರಶಸ್ತಿಗೆ ಇಲ್ಲಿ ಜೀವಮಾನ ಸಾಧನೆ ಅಂತ ಕರಿತೀವ್ರಿ. ಹಾಗಾದ್ರೆ ಯಾವ ವಿಭಾಗದೊಳಗ ಸತ್ಯಜಿತ್ ರೇ ರವರು ಆಸ್ಕರ್ ಪ್ರಶಸ್ತಿಯನ್ನ ಪಡ್ಕೊಂತಾರ ನೋಡಿದಾಗ ಜೀವಮಾನ ಸಾಧನೆ ಅಂತ ತಿಳ್ಕೊಂಡ್ರಿ, ಜೀವಮಾನ ಸಾಧನೆ ಅಂತೇಳಿ. ಸೊ ಹಾಗಾದ್ರೆ AR ರೆಹಮಾನ್ ರವರನ್ನ ಗಮನಿಸಿದಾಗ ಇವೊಬ್ರು ಸಂಗೀತ ನಿರ್ದೇಶಕರು, ಇವರು ಸಂಗೀತ ನಿರ್ದೇಶಕ ಅಂತ ತಿಳ್ಕೊಂಡು. ಹಾಗಾದ್ರೆ ಅದಾದ್ಮೇಲೆ ಪ್ರಮುಖವಾಗಿ ಮತ್ತೊಬ್ರು ಕಂಡು ಬರ್ತಾರೆ, ಯಾರು ನೋಡಿದಾಗ ನೋಡ್ರಿ ಗುಲ್ಜಾರ್ ಅಂತ ಕಂಡು ಬರ್ತಾರೆ. ಯಾರು ಇವರು? ಗುಲ್ಜಾರ್ ಅಂತ ತಿಳ್ಕೊಂಡು. ಗುಲ್ಜಾರ್ ನೋಡಿದಾಗ ಗೀತೆ ರಚನೆಕಾರ ಅಂತ ಕರಿತೀವಿ, ಗೀತೆ ರಚನೆಕಾರ. ಹಾಗಾದ ನಂತರ ರಿಸುಲ್ ಪೊಗಟ್ಟಿಯನ್ನು ಗಮನಿಸಿದಾಗ ಅತ್ಯುತ್ತಮ ಅತ್ಯುತ್ತಮ ಸೌಂಡ್ ಮಿಕ್ಸಿಂಗ್ ಅಂತ ಕರಿತೀವಿ, ಸೌಂಡ್ ಮಿಕ್ಸಿಂಗ್ ಅಂತ ತಿಳ್ಕೊಂಡು ಅತ್ಯುತ್ತಮ ಸೌಂಡ್ ಮಿಕ್ಸಿಂಗ್ ಪಡ್ಕೊಂತಾರ. ಇನ್ನ MM ಕೀರವಾಣಿ ಗಮನಿಸಿದಾಗ ಇವ್ರದ್ದು ನೋಡಿದಾಗ ಸಂಗೀತ ನಿರ್ದೇಶಕ ಅಂತ ನೆನಪಿರಲಿ, ನಿರ್ದೇಶಕರಿ. ಸೊ ಹಾಗಾದ್ರೆ ನಂತರ ಚಂದ್ರ ಬೋಸ್ರವನ್ನು ಗಮನಿಸಿದಾಗ ಗೀತೆ ರಚನೆಕಾರ. ಸೊ ಹಾಗಾದ್ರೆ ಕಾರ್ತಿಕ ಗೋನ್ಸಾಲಸ್ ರೀ ಅತ್ಯುತ್ತಮ ನಿರ್ದೇಶಕರಿ ಇವರು ಅತ್ಯುತ್ತಮ ನಿರ್ದೇಶಕದೊಳಗಲ್ಲ, ನಿರ್ದೇಶಕರು ಇವರಾಗಿರ್ತಾರ, ನಿರ್ದೇಶಕ ಆಗಿರ್ತಾರ. ಸೊ ಹಾಗಾದ್ರೆ ಇವರು ನಿರ್ಮಾಪಕಿ ಆಗ್ಯಾರ ನೋಡ್ರಿ, ನಿರ್ಮಾಪಕಿ. ಕೇಳ್ರಿ. ಅದ್ರಲ್ಲಿ ಏನು ವಿಶೇಷತೆ ಗಮನಿಸಿದಾಗ ನೋಡ್ರಿ, ಗುಣಿತ್ ಮೊಂಗ ನಿರ್ಮಾಪಕಿ ವಿಭಾಗದೊಳಗೆ ಪ್ರಶಸ್ತಿ ಪಡ್ಕೊಂಡಿಲ್ಲ ಇವರು, ಬಟ್ ಇವ್ರ ಕಾರ್ಯ ಏನಾಗಿತ್ತು? ನಿರ್ಮಾಪಕರಾಗಿದ್ರು. ಆದ್ರೆ ಕಾರ್ತಿಕ್ ಗೋನ್ಸಾಲಸ್ ರವರು ಅತ್ಯುತ್ತಮ ನಿರ್ದೇಶನ ಅಲ್ರಿ. ಹಾಗಾದ್ರ ಬೇರೆ ವಿಭಾಗ ಪಿಕ್ಚರ್ ಪ್ರಶಸ್ತಿ ಪಡ್ಕೊಂಡಾರ, ಬಟ್ ಏನಂದ್ರ ಇವ್ರು ನಿರ್ದೇಶಕರಾಗಿದ್ರು ಆ ಚಿತ್ರಕ್ಕೆ. ಸೊ ಅದ್ರಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಈಗ ನೋಡ್ರಿ. ಸೊ ಅದ್ರಲ್ಲಿ ನಾ ಹೇಳಿದ್ ನಿಮ್ಗೆ, ಗಾಂಧಿ ಚಿತ್ರಕ್ಕಾಗಿ ವಸ್ತ್ರ ವಿನ್ಯಾಸಕ ವಿಭಾಗದೊಳಗೆ ಪಡೆದುಕೊಂಡವರು ಭಾನುಮತಯ್ಯ ಅಂತ ತಿಳ್ಕೊಂಡು. ಇನ್ನ ಜೀವಮಾನ ಸಾಧನೆಗಾಗಿ ಸತ್ಯಜಿತ್ ರೇ ಅಂತ ತಿಳ್ಕೊಂಡು. ಹಾಗಾದ್ರೆ ಇಲ್ಲೇ AR ರೆಹಮಾನ್ ರವರನ್ನ ಗಮನಿಸಿದಾಗ ಒಂದು ಗೀತೆ ಬರೀತಾರೆ ಇವರು, ಒಂದು ಪಿಕ್ಚರ್ ಅದಂದ್ರ ಒಂದು ಜಯಹೋ ನೋಡ್ರಿ, ಯಾವ್ದಂದ್ರ ಜಯಹೋ ಗೀತೆ ರೀ. ಅದೇ ಯಾವ ಫಿಲ್ಮ್ ನೋಡಿದಾಗ ಸ್ಲಮ್ ಡಾಗ್ ಮಿಲೇನಿಯರ್ ಅಂತ ತಿಳ್ಕೊಂಡು. ಯಾವ್ದ್ರಿ? ಸ್ಲಮ್ ಡಾಗ್ ಮಿಲೇನಿಯರ್. ಕೇಳ್ರಿ. ಸೊ ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರ 2009 ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡ AR ರೆಹಮಾನ್ ರವರು. ಹಾಗಾದ್ರೆ ಇವ್ರೇನಾಗಿರ್ತಾರ? ಸಂಗೀತ ನಿರ್ದೇಶಕರು ಇವರು, ಬಟ್ ಸಂಗೀತ ನಿರ್ದೇಶಕನಾಗಿ ಪ್ರಶಸ್ತಿ ಪಡ್ಕೊಂಡಿಲ್ಲ. ಹಾಗಾದ್ರೆ ಇವರು ಸಂಗೀತ ನಿರ್ದೇಶನ ಮಾಡಿದಂತ ಗೀತೆ ಯಾವ್ದರಿ? ಜಯಹೋ ಗೀತೆ ನೋಡ್ರಿ, ಜಯಹೋ ಗೀತೆ. ಹಾಗಾದ್ರೆ ಯಾವ ವಿಭಾಗದೊಳಗ ಜಯಹೋ ಗೀತೆ ನೋಡಿದಾಗ ಪ್ರಶಸ್ತಿ ಪಡ್ಕೊಂತದಂದ್ರ ಅತ್ಯುತ್ತಮ ನೋಡ್ರಿ, ಅತ್ಯುತ್ತಮ ಮೂಲ ಗೀತೆ, ಕೇಳ್ರಿ. ಸೊ ಹಾಗಾದ್ರೆ AR ರೆಹಮಾನ್ ರವರು ಸಂಗೀತ ನಿರ್ದೇಶನ ನೀಡಿದಂತ ಜಯಹೋ ಗೀತೆ ಅತ್ಯುತ್ತಮ ಮೂಲ ವಿಭಾಗದೊಳಗೆ ಏನ್ ಮಾಡ್ತೀರಿ? ಪ್ರಶಸ್ತಿ ಪಡೆದುಕೊಳ್ತು. ಅಂದ್ರೆ ದಿ ಬೆಸ್ಟ್ ಒರಿಜಿನಲ್ ಸಾಂಗ್ ನೋಡ್ರಿ, ದಿ ಬೆಸ್ಟ್ ಒರಿಜಿನಲ್ ಸಾಂಗ್ ವಿಭಾಗದೊಳಗೆ ಪ್ರಶಸ್ತಿಯನ್ನು ಪಡ್ಕೊಂತದದು. ಹಾಗಾದ್ರೆ ಆ ಒಂದು ಗೀತೆಗೆ ಸಂಗೀತವನ್ನ ನಿರ್ದೇಶಕ ಮಾಡಿದವರು ಯಾರಿಲ್ಲೇ? AR ರೆಹಮಾನ್. ಅತ್ಯುತ್ತಮ ಮೂಲ ಗೀತೆ ವಿಭಾಗದೊಳಗ ಆ ಗೀತೆ ಪಡ್ಕೊಂಡದ, ಅದಕ್ಕಾಗಿ ಇವ್ರಿಗೆ ಪ್ರಶಸ್ತಿ ಕೊಟ್ರು. ಹಾಗಾದ್ರೆ ಗೀತೆ ಯಾವ ಚಿತ್ರದ್ರಿ? ಇದು ಸ್ಲಮ್ ಡಾಗ್ ಮಿಲೇನಿಯರ್ ನೋಡ್ರಿ, ಸ್ಲಮ್ ಡಾಗ್ ಮಿಲೇನಿಯರ್ ಎಂಬ ಚಿತ್ರದಾಗಿರ್ತದ. ಹಾಗಾದ್ರೆ ನೋಡ್ರಿ, ನಂತರ ಗುಲ್ಜಾರ್ ಅವರು ಕೂಡ ಯಾವ ಗೀತೆಯನ್ನ ರಚನೆ ಮಾಡ್ಯಾರ ಇವರು? ಜಯಹೋ ಗೀತೆಯನ್ನ. ಈ ಗೀತೆ ಯಾವ ಚಿತ್ರದ್ದು? ಸ್ಲಮ್ ಡಾಗ್ ಮಿಲೇನಿಯರ್ ಅಂತ ತಿಳ್ಕೊಂಡು. ಆದ್ರೆ ಅತ್ಯುತ್ತಮ ಸೌಂಡ್ ಮಿಕ್ಸಿಂಗ್ ಪಡ್ಕೊಂಡವ್ರು ಯಾರಿಲ್ಲಿ? ರಿಸುಲ್ ಪೊಗಟ್ಟಿ. ಯಾವ ಗೀತೆಗೆ ಅತ್ಯುತ್ತಮ ಸೌಂಡ್ ಮಿಕ್ಸಿಂಗ್ ಕೊಟ್ಟಿರ್ತಾರ? ಸೇಮ್ ಜಯಹೋ ಗೀತೆಗೆ. ಆದ್ರೆ ಜಯಹೋ ಗೀತೆ ಯಾವ ಸಿನಿಮಾ ಆದ್ರಿ? ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾದಾಗಿರ್ತದೆ ನೋಡ್ರಿ. ಹಾಗಾದ್ರೆ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರದ ಜಯಹೋ ಗೀತೆಗೆ ಒಟ್ಟಾರೆಯಾಗಿ 3 ಜನ ಆಸ್ಕರ್ ಪ್ರಶಸ್ತಿ ಪಡ್ಕೊಂಡ್ರು, AR ರೆಹಮಾನ್, ಗುಲ್ಜಾರ್, ರಿಸುಲ್ ಪೊಗಟ್ಟಿ. ಏನ್ ವಿಶೇಷದ್ರಿ ಮತ್ತ? ಹಾಗಾದ್ರೆ ಈ ಗುಲ್ಜಾರ್ ಅವರಿಗೆ ಗಮನಿಸಿದಾಗ್ರಿ, ಗುಲ್ಜಾರ್ ಅವರಿಗೆ 2023 ನೋಡ್ರಿ, 2023 ಇವ್ರಿಗೆ ಮತ್ತೇನ್ ಸಿಗ್ತದ? ಜ್ಞಾನಪೀಠ ಸಿಕ್ತು ನೋಡ್ರಿ, ಜ್ಞಾನಪೀಠ ಸಿಕ್ತು. ಕ್ವಶನ್ ಕೇಳ್ತಾರ ನಮಗ,
ಆಸ್ಕರ್ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡ ಏಕೈಕ ವ್ಯಕ್ತಿ ಯಾರಂತೇಳಿ ನೋಡ್ರಿ, ಯಾರು? ಗುಲ್ಜಾರ್ ಅನ್ನೋರು. ಗುಲ್ಜಾರ್ ಅನ್ನೋರಿಗೆ 2023 ಜ್ಞಾನಪೀಠ ಸಿಕ್ಕದ. ಇನ್ನು 2009 ಇವರಿಗೆ ಯಾವ ಸಿಕ್ಕದ ಅಂದ್ರೆ ಆಸ್ಕರ್ ಪ್ರಶಸ್ತಿ ಸಿಕ್ಕದ. ಇದು ನಮ್ಗೆ ವಿಶೇಷತೆ ಆಗಿರ್ತದ. ಇನ್ನ ಬರೋಣ್ರಿ ಈ ಕಡೆ ಅಂದ್ರ ಎಂ ಕೀರವಾಣಿ ಮತ್ತು ಚಂದ್ರ ಬೋಸ್, ಕಾರ್ತಿಕ್ ಗೋನ್ಸಲಸ್, ಗುಣಿತ್ ಮೊಂಗ ಇವ್ರ ಬಗ್ಗೆ ಸಪ್ರೇಟ್ ಆಗಿ ನೋಡೋಣ್ರಿ. ಏನ್ ಇವ್ರದ್ದು ವಿಶೇಷತೆ ನೋಡ್ರಿ. ಸೊ ಹಾಗಾದ್ರೆ ಇಲ್ಲಿ 2023 ನೋಡ್ರಿ, 2023 ಈ ಒಂದು ಗೀತೆ ರೀ, ನಾಟು ನಾಟು ಯಾವ್ದ್ರಿ? ನಾಟು ನಾಟು ಎಂಬ ಗೀತೆ ಯಾವ ವಿಭಾಗದೊಳಗ ಪ್ರಶಸ್ತಿಯನ್ನ ಪಡ್ಕೊಳ್ತದ ನೋಡಿದಾಗ ಅತ್ಯುತ್ತಮ ನೋಡ್ರಿ, ಯಾವ್ದ್ರಿ? ಅತ್ಯುತ್ತಮ ರೀ, ಅತ್ಯುತ್ತಮ ಮೂಲ ಗೀತೆ, ಅತ್ಯುತ್ತಮ ಮೂಲ ಗೀತೆ ವಿಭಾಗದೊಳಗೆ ಏನ್ ಮಾಡ್ತು? ಪ್ರಶಸ್ತಿ ಪಡ್ಕೊಳ್ತದ 2023 ಅತ್ಯುತ್ತಮ ಮೂಲ ಗೀತೆ. ದಿ ಬೆಸ್ಟ್ ಒರಿಜಿನಲ್ ಸಾಂಗ್ ಅಂತ ಕರಿತೀವ್ರಿ, ದಿ ಬೆಸ್ಟ್ ಒರಿಜಿನಲ್ ಸಾಂಗ್ ಅಂತೇಳಿ ಆ ವಿಭಾಗದೊಳಗೆ ಪ್ರಶಸ್ತಿ ಪಡ್ಕೊಂತಿದ್ವು. ಹಾಗಾದ್ರೆ ಈ ನಾಟು ನಾಟು ಗೀತೆಯನ್ನ ಗಮನಿಸಿದಾಗ ಯಾವ ಚಿತ್ರದ ಗೀತೆ ಆಗಿರ್ತದ? ತ್ರಿಬಲ್ ಚಿತ್ರದ ಗೀತೆ. ಈ ತ್ರಿಬಲ್ ಚಿತ್ರವು ಯಾವ ಭಾಷೆ ಚಿತ್ರ ಆಗಿರ್ತದ? ತೆಲುಗು ಭಾಷೆ ಚಿತ್ರ ಆಗಿರ್ತದ. ಓಕೆನಾ? ಈ ಚಿತ್ರದ ನಿರ್ದೇಶಕರು ಯಾರಾಗಿರ್ತಾರ? ಎಸ್ ರಾಜಮೌಳಿ ರೀ. ಎಸ್ ರಾಜಮೌಳಿ ಅನ್ನೋರು ಏನಾಗಿದ್ರು? ಈ ಚಿತ್ರದ ನಿರ್ದೇಶಕರಾಗಿದ್ರು. ಹಾಗಾದ್ರೆ ಈ ಚಿತ್ರದ ಗೀತೆ ನಾಟು ನಾಟು ಗೀತೆ ಏನ್ ಮಾಡ್ತದ? ಅತ್ಯುತ್ತಮ ಮೂಲ ಗೀತೆ ವಿಭಾಗದೊಳಗ, ದಿ ಬೆಸ್ಟ್ ಒರಿಜಿನಲ್ ಸಾಂಗ್ ವಿಭಾಗದೊಳಗ ಪ್ರಶಸ್ತಿಯನ್ನ ಪಡ್ಕೊಂತು. ಸರ್ ಏನ್ ವಿಶೇಷತೆ ರೀ? ಸರ್ ಈ ನಾಟು ನಾಟು ಗೀತೆಗೆ ನೋಡ್ರಿ ಸಂಗೀತ ನಿರ್ದೇಶನವನ್ನ ಮಾಡಿದ ಎಂ ಕೀರವಾಣಿರವರಿಗೆ ಏನ್ ಸಿಕ್ತು? ನೊಬೆಲ್ ಸಿಕ್ತು. ಹಾಗಾದ್ರೆ ಈ ನಾಟು ನಾಟು ಗೀತೆಯನ್ನ ಬರೆದಂತ ವ್ಯಕ್ತಿ ಯಾರಂದ್ರ ಚಂದ್ರ ಬೋಸ್. ಯಾವ ಬೋಸ್ ರೀ? ಚಂದ್ರ ಬೋಸ್ ರವರಿಗೆ ಏನು ಸಿಕ್ತು? ಆಸ್ಕರ್ ಸಿಕ್ತು. ಹಾಗಾದ್ರ ನಾಟು ನಾಟು ಗೀತೆಯು ಅತ್ಯುತ್ತಮ ಮೂಲ ವಿಭಾಗದೊಳಗ ಪ್ರಶಸ್ತಿ ಪಡ್ಕೊಂತು. ಈ ಕಾರಣಕ್ಕಾಗಿ ಅದರ ಸಂಗೀತ ನಿರ್ದೇಶಕರಾದಂತ ಎಂ ಕೀರವಾಣಿರವರಿಗೆ ಮತ್ತು ಆ ಗೀತೆಯನ್ನ ರಚನೆ ಮಾಡಿದಂತ ಚಂದ್ರ ಬೋಸ್ ರವರಿಗೆ ಆಸ್ಕರ್ ಪ್ರಶಸ್ತಿ ಸಿಕ್ತು 2023 ಇರ್ಲಿ. ಸರ್ ನಮ್ ನೇರವಾಗಿ ಕ್ವಶನ್ ಕೇಳ್ತಾನ, ಹಾಗಾದ್ರೆ ಈ ಗೀತೆಯನ್ನ ಬರೆದವ್ರು ಯಾರು? ನಾಟು ನಾಟು ಗೀತೆಯನ್ನ ಬರೆದವ್ರು ಯಾರಂದ್ರ ನೋಡ್ರಿ ಕಾಲ ಭೈರವ ಅಂತ ಕಂಡು ಸರಿ ಬರೆದವರೆಲ್ಲ ಹಾಡಿದವರು ಭೈರವ ಮತ್ತು ರಾಹುಲ್. ನೋಡ್ರಿ ರಾಹುಲ್ ಸಿಪ್ಲಿಗಂಜ್, ಯಾವ್ದ್ರಿ? ಸಿಪ್ಲಿಗಂಜ್ ಅನ್ನೋರು ಏನ್ ಮಾಡ್ತಾರ? ಬರೀತಾರ ನೋಡ್ರಿ. ಹಾಗಾದ್ರೆ ಟೋಟಲ್ ಆಗಿ ಚಿತ್ರದ ನಿರ್ದೇಶಕ ಯಾರು? ಎಸ್ ರಾಜಮೌಳಿ. ಸಂಗೀತ ನಿರ್ದೇಶಕ ಎಂ ಕೀರವಾಣಿ. ಗೀತೆ ಬರೆದವರು ಚಂದ್ರ ಬೋಸ್. ಹಾಡಿದವರು ಕಾಲ ಭೈರವ್ ಮತ್ತು ರಾಹುಲ್ ಸಿಪ್ಲಿಗಂಜ್ ಅಂತ ತಿಳ್ಕೊಂಡು. ಹಾಗಾದ್ರೆ ಇಲ್ಲೆಲ್ಲಾ ಗಮನಿಸಿದಾಗ ಎಷ್ಟ್ ಜನಕ್ಕೆ ಆಸ್ಕರ್ ಸಿಕ್ಕದ್ರಿ? ಇವ್ರಿಬ್ಬರಿಗೆ ಮಾತ್ರ ಸಿಕ್ಕತ್ ಆಸ್ಕರ್, ಉಳ್ಕೆದವ್ರು ಯಾರಿಗೆ ಸಿಕ್ಕಿಲ್ಲ. ಓಕೆನಾ? ನೆನ್ಪಿರ್ಲಿ. ಹಾಗಾದ್ರೆ ನಂತರ ಏನ್ರಿ 2023 ಈ ನಾಟು ನಾಟು ಗೀತೆ ಮತ್ತೆ ಯಾವ್ದು ಪ್ರಶಸ್ತಿ ಪಡ್ಕೊಂತದ? ಗೋಲ್ಡನ್ ನೋಡ್ರಿ, ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡ್ಕೊಂತು. ಇದು ಕೂಡ ಸಿನಿಮಾ ಕ್ಷೇತ್ರ ನೋಡ್ರಿ, ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ ಯಾವುದು? ಗೋಲ್ಡನ್ ಗ್ಲೋಬ್ ಅಂತ ತಿಳ್ಕೊಂಡು. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅನ್ನ ಪಡೆದುಕೊಂಡಂತ ಭಾರತದ ಒಂದು ಸಿನಿಮಾ ಯಾವ್ದಂದ್ರ ತ್ರಿಬಲ್ ಆರ್. ಒಂದು ಗೀತೆ ಯಾವ್ದಂದ್ರ ನಾಟು ನಾಟು ಗೀತೆ. ಹಾಗಾದ್ರೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನ ಯಾವ ವಿಭಾಗದೊಳಗೆ ಪಡ್ಕೊಂತದ? ಸೇಮ್, ಅದು ಕೂಡ ಅತ್ಯುತ್ತಮ ಮೂಲ ಗೀತೆ, ದಿ ಬೆಸ್ಟ್ ಒರಿಜಿನಲ್ ಸಾಂಗ್. ಓಕೆನಾ? ಇರ್ಲಿ. ಹಾಗಾದ್ರೆ ನಂತರ ಇನ್ನೊಂದು ನೋಡ್ರಿ, ಏನಂದ್ರ 2023 ಭಾರತಕ್ಕೆ ಮತ್ತೊಂದು ಚಿತ್ರ ಪ್ರಶಸ್ತಿ ತಂದು ಕೊಡ್ತದ. ದಿ ಎಲಿಫೆಂಟ್ ವಿಸ್ಪರರ್ ಅಂತ ತಿಳ್ಕೊಂಡೇವ್ರಿ. ಎಲಿಫೆಂಟ್ ವಿಸ್ಪರರ್ ನೋಡ್ರಿ, ದಿ ಎಲಿಫೆಂಟ್ ವಿಸ್ಪರರ್ ಅಂತ ಕರಿತೀವ್ರಿ. ದಿ ಎಲಿಫೆಂಟ್ ವಿಸ್ಪರರ್ ಯಾವ್ದ್ರಿ? ವಿಸ್ಪರರ್ ಅಂತ ಕರಿತೀವಿ. ಓಕೆನಾ? ದಿ ಎಲಿಫೆಂಟ್ ವಿಸ್ಪರರ್. ಅದ್ರ ಒಟ್ಟಾರೆಯಾಗಿ ತ್ರಿಬಲ್ ಆರ್ ತಂದು ಕೊಡ್ತೀರಿ. ಮತ್ತೆ ಇನ್ನೊಂದು ಯಾವುದು? ದಿ ಎಲಿಫೆಂಟ್ ವಿಸ್ಪರರ್. ಹಾಗಾದ್ರೆ ಈ ಚಿತ್ರ ಯಾವ ವಿಭಾಗದೊಳಗೆ ಪ್ರಶಸ್ತಿ ತಂದು ಕೊಡ್ತೀರಿ ಭಾರತಕ್ಕ? ಯಾವ ವಿಭಾಗದೊಳಗೆ ತಂದು ಕೊಡ್ತಂದ್ರ ನೋಡ್ರಿ, ಯಾವ್ದಂದ್ರ ಅತ್ಯುತ್ತಮ ನೋಡ್ರಿ, ಅತ್ಯುತ್ತಮ ಕಿರು ಸಾಕ್ಷ್ಯಚಿತ್ರ ವಿಭಾಗದೊಳಗ ಪ್ರಶಸ್ತಿ ತಂದು ಕೊಡ್ತು. ಹಾಗಾದ್ರೆ ಏನ್ರಿ ಹಿಂಗಂದ್ರ ದಿ ಬೆಸ್ಟ್ ಶಾರ್ಟ್ ಡಾಕ್ಯುಮೆಂಟ್ರಿ ಫಿಲಂ, ಅತ್ಯುತ್ತಮ ಕಿರು ಸಾಕ್ಷ್ಯಚಿತ್ರ ನೋಡ್ರಿ, ದಿ ಬೆಸ್ಟ್ ಶಾರ್ಟ್ ಡಾಕ್ಯುಮೆಂಟ್ರಿ ಫಿಲ್ಮ್ ಅಂತ ತಿಳ್ಕೊಂಡು ಅತ್ಯುತ್ತಮ ಕಿರು ಸಾಕ್ಷ್ಯಚಿತ್ರ ವಿಭಾಗದೊಳಗ ಪ್ರಶಸ್ತಿ ತಂದು ಕೊಡ್ತು. ಹಾಗಾದ್ರೆ ಈ ಚಿತ್ರವನ್ನ ನಿರ್ದೇಶನ ಮಾಡಿದವ್ರು ಯಾರ್ರಿ? ನಿರ್ದೇಶನ ಮಾಡಿದವ್ರು ಯಾರಂದ್ರ ನೋಡ್ರಿ ಯಾರಾಗಿರ್ತಾರಂದ್ರ ಇಲ್ಲೇ ಕಾರ್ತಿಕ ಗೋನ್ಸಾಲೆಸ್ ಅನ್ನೋರು. ಹಾಗಾದ್ರೆ ಈ ಚಿತ್ರದ ನಿರ್ಮಾಪಕಿ ನೋಡ್ರಿ ಯಾರು ನೋಡಿದಾಗ ಗುಣಿತ್ ಮೊಂಗ ನೋಡ್ರಿ, ಗುಣಿತ್ ಮೊಂಗ. ಹಾಗಾದ್ರೆ ಇಬ್ರು ಏನಾಗಿರಿ ಇಲ್ಲಿ
ಮಹಿಳೆಯರು ನೋಡ್ರಿ, ಮಹಿಳೆಯರಾಗ್ಯಾರ. ನೆನ್ಪಿಟ್ಕೋರಿ ಸರ್. ಈ ಚಿತ್ರದ ನಿರ್ದೇಶಕಿ ನೋಡಿದಾಗಿಲ್ಲೇ ಯಾರಕಿ ನಿರ್ದೇಶಕಿ ನೋಡ್ರಿ, ನಿರ್ದೇಶಕಿ ನೋಡಿದಾಗ ಕಾರ್ತಿಕ್ ಗೋನ್ಸಾಲಸ್, ಇವ್ರು ನೋಡಿದಾಗ ಏನಾಗಿರ್ತಾರೆ ಇಲ್ಲಿ ನಿರ್ಮಾಪಕಿ ಆಗಿದ್ರು. ಕೇಳ್ರಿ ಸರ್, ಇಲ್ಲೇ ಕ್ವಶನ್ ಕೇಳ್ತಾರೆ ನಮ್ಗೆ ನೇರವಾಗಿ. ಹಾಗಾದ್ರೆ ಇಲ್ಲೇ RRR ಚಿತ್ರದ ಗೀತೆಯಾದ ನಾಟು ನಾಟು ಗೀತೆಯಿಂದ ಪ್ರಶಸ್ತಿ ಪಡ್ಕೊಂಡವರು MM ಕೀರವಾಣಿ ಮತ್ತು ಚಂದ್ರಬೋಸ್ ಅಂತೇಳಿ. ಅದೇ ರೀತಿ ದಿ ಎಲಿಫೆಂಟ್ ವಿಸ್ಪರರ್ ಚಿತ್ರ ಪಡ್ಕೊಂಡದ ಅತ್ಯುತ್ತಮ ಕಿರು ಸಾಕ್ಷ್ಯ ಚಿತ್ರಭಾಗದೊಳಗೆ. ಈ ಚಿತ್ರದ ನಿರ್ದೇಶಕಿಯಾದಂತ ಕಾರ್ತಿಕ್ ಗೋನ್ಸಾಲಸ್ ಅವರಿಗೆ ಪ್ರಶಸ್ತಿ ಸಿಗ್ತದ್ರಿ, ಆಸ್ಕರ್. ಅದಾದ್ಮೇಲೆ ಚಿತ್ರದ ನಿರ್ಮಾಪಕಿಯಾದಂತ ಗುಣಿತ್ ಮೋಂಗ, ಇವರಿಗೆ ಕೂಡ ಆಸ್ಕರ್ ಪ್ರಶಸ್ತಿ ಸಿಗ್ತದ. ಏನ್ ವಿಶೇಷತೆ ರೀ? ಹಾಗಾದ್ರೆ ಈ ಚಿತ್ರವನ್ನ ನಿರ್ದೇಶನ ಮಾಡಿದವರು ಲೇಡೀಸ್ ಆಗ್ಯಾರ, ಮಹಿಳೆಯರಾಗ್ಯಾರ. ಹಾಗಾದ್ರೆ ನಿರ್ಮಾಣ ಮಾಡಿದವರು ಕೂಡ ಏನಾಗಿರಲಿ ಮಹಿಳೆಯರಾಗ್ಯಾರ. ಹಾಗಾದ್ರ ಇಲ್ಲಿ ನಿಮ್ಗೆ ಆಲ್ರೆಡಿ RRR ಚಿತ್ರದ ಕಥೆ ಹಂದರ ಗೊತ್ತಿರ್ತದ. ಹಾಗಾದ್ರೆ ಏನ್ ಕಥೆ ಹಂದರ? ಬ್ರಿಟಿಷ್ ಕಾಲಾವಧಿಯೊಳಗ ನಡೆದಂತ ಒಂದಿಷ್ಟು ದೃಶ್ಯಗಳನ್ನ ಒಳಗೊಂಡದ RRR ಚಿತ್ರ, ನಿಮ್ಗೆ ಗೊತ್ತದ. ನೇರವಾಗಿ ಕ್ವಶನ್ ಕೇಳ್ತಾನ. ಹಾಗಾದ್ರೆ ದಿ ಎಲಿಫೆಂಟ್ ವಿಸ್ಪರ್ ಎಂಬ ಚಿತ್ರ ಯಾವ ಕಥಾ ಹಂದರವನ್ನ ಹೊಂದೈತೆ ಅಂತ ತಿಳ್ಕೊಂಡು ನೇರವಾಗಿ ಹೇಳ್ಬೇಕು ನಿಮ್ಗೆ ನೋಡ್ರಿ. ಹಾಗಾದ್ರೆ ಇದು ಯಾವ ಭಾಷೆ ಚಿತ್ರ ನೋಡಿದಾಗ ತಮಿಳು ಭಾಷೆ ಚಿತ್ರ ಆಗಿರತ್ತದ. ಆದ್ರೆ ಏನ್ ಕಥಾ ಹಂದರನ ಹೊಂದೈತಿ ನೋಡ್ರಿ, ತಮಿಳುನಾಡಿನ ನೋಡ್ರಿ, ತಮಿಳುನಾಡಿನ ಮಲೈ ಬೆಟ್ಟದಲ್ಲಿನ ಕಟ್ಟು ನಾಯಕ ನೋಡ್ರಿ. ಯಾವ್ದ್ರಿ? ಕಟ್ಟು ನಾಯಕ ಎಂಬ ಬುಡಕಟ್ಟು ಜನಾಂಗದ ದಂಪತಿಗಳು. ಬುಡಕಟ್ಟು ಜನಾಂಗದ ದಂಪತಿಗಳು ನೋಡ್ರಿ ಅನಾಥ ಆನೆ ಮರಿಯನ್ನ ಪೋಷಣೆ ಮಾಡುವ ಕಥಾ ಹಂದರವನ್ನ ಹೊಂದಿದ ಸಿನಿಮಾವೇ ದಿ ಎಲಿಫೆಂಟ್ ವಿಸ್ಪರರ್. ಏನಿಲ್ಲ ರೀಲೆ, ತಮಿಳುನಾಡಿನ ಮದುಮಲೈ ಬೆಟ್ಟದಲ್ಲಿನ ಕಟ್ಟುನಾಯಕ ಎಂಬ ಬುಡಕಟ್ಟು ಜನಾಂಗದ ದಂಪತಿಗಳು ಒಂದು ಅನಾಥ ಆನೆಯ ಮರಿಯನ್ನ ಪೋಷಣೆ ಮಾಡುವ ಕಥಾ ಹಂದರವೇ ದಿ ಎಲಿಫೆಂಟ್ ವಿಸ್ಪರರ್ ನೋಡ್ರಿ. ಅತ್ಯುತ್ತಮ ಕಿರು ಸಾಕ್ಷ್ಯ ಚಿತ್ರದೊಳಗೆ ಪ್ರಶಸ್ತಿ ಪಡ್ಕೊಂತದ ವಿಭಾಗದೊಳಗೆ. ಸರ್ ಇಲ್ಲೇನು ವಿಶೇಷತೆ ರೀ? ಸರ್ ಈ ಒಂದು ಚಿತ್ರದಲ್ಲಿ ಕಂಡುಬರುವ ಅನಾಥ ಆನೆ ಮರಿಯ ಪಾತ್ರದ ಹೆಸರೇನು? ರಘು. ಈ ಚಿತ್ರದಲ್ಲಿ ಅನಾಥ ಆನೆ ಮರಿಯನ್ನ ಸಾಕಿದಂತ ದಂಪತಿಗಳ ಹೆಸರೇನು? ಇಲ್ಲಿ ಕೇಳ್ತಾ ನೇರವಾಗಿ ಬೆಳ್ಳಿ ಮತ್ತು ಬೊಮ್ಮಣ್ಣ ಅಂತ ತಿಳ್ಕೊಂಡು, ಬೆಳ್ಳಿ ಮತ್ತು ಬೊಮ್ಮಣ್ಣ. ಬೆಳ್ಳಿ ಅನ್ನಕ್ಕಿ ಹೆಂಡತಿ, ಗಂಡ ಯಾರಾಗಿರ್ತಾರಲ್ಲಿ ಬೊಮ್ಮಣ್ಣ ಆಗಿರ್ತಾವ ನೋಡ್ರಿ. ಹಾಗಾದ್ರೆ ಇದು ನಮಗ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ವಿಶೇಷ ಅಂಶಗಳಾಗಿರ್ತಾವ ನೋಡ್ರಿ. ಆದ್ರೆ ನಮಗ ಇತ್ತೀಚೆಗೆ ಭಾರತದ 2 ಚಿತ್ರ ರೀ 23 ಪಡೆದುಕೊಂಡಾವ. ಆದ್ರೆ ನಮ್ಗೆ ನೇರವಾಗಿ ಕೇಳ್ತಾನ ಲಾಸ್ಟಿಗೆ ಪಡೆದುಕೊಂಡಿದ್ದೀವಿ. ಹಿಂಗಾಗಿ ಇದ್ರ ಮೇಲೆ ಕ್ವಶನ್ಗಳನ್ನ ಕೇಳ್ಕೊಂಡು ಹೋಗ್ತಾ ನಮ್ಗ. ಹಿಂಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತದ. ಹಾಗಾದ್ರೆ ಹೊಳ್ಳಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಭಾರತೀಯರ ನಂಕರು ಮರೆಯಂಗಿಲ್ಲ ನೀವು. ಯಾವ್ದು ಪಡ್ಕೊಂಡ್ರು ಯಾವ್ದಕ್ಕಿಲ್ಲ ಅಂತೇಳಿ ನೆನಪಿರ್ಲಿ. ಹಾಗಾದ್ರೆ ಸಂಪೂರ್ಣವಾಗಿ ನಾವು ಇವತ್ತಿನ ಕ್ಲಾಸ್ನೊಳಗ ಆಸ್ಕರ್ ಪ್ರಶಸ್ತಿ ಬಗ್ಗೆ ನೋಡಿರ್ತೀವಿ. ಹಾಗಾದ್ರೆ ಮುಂದಿನ ತರಗತಿಗಳಲ್ಲಿ ಮತ್ತ ಬೇರೆ ವಿಷಯದ ಬಗ್ಗೆ, ಬೇರೆ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅಂತ. ಹಾಗಾದ್ರೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್.